ಕಂಪನಿಯಿಂದ ರೈತರಿಗೆ ಲಾಸ್ ಆಗಿರೋದು ಹೊಸದೇನಲ್ಲ. ಈ ವಿಡಿಯೋ ನೋಡೋ ಮೊದಲು ಡಾರ್ಕ್ ರಿಯಾಲಿಟಿ ಆಫ್ ದ ಥರ್ಡ್ ಪಾರ್ಟಿ ಕಂಪನೀಸ್ ಪಾರ್ಟ್ 1 ತಪ್ಪದೇ ನೋಡಿ. ನಮಸ್ಕಾರ ಫಾರ್ಮರ್ಸ್ ರತ್ನಗಳೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ಮ ರೈತರು ಥರ್ಡ್ ಪಾರ್ಟಿ ಕಂಪನಿಗಳಿಗೆ ತಮ್ಮ ಬೆಳೆಗಳಿಗೆ ಜಾಸ್ತಿ ರೇಟ್ ಕೊಡ್ತಾರೆ ಅಂತ ಅವರಿಗೆ ತಗೊಂಡು ಹೋಗಿ ಮಾರ್ತಾರೆ. ಆದರೆ ಅವರಿಗೆ ಬೆಳೆಗಳು ಅವರ 7 ತರ ಸೈಜ್ ಅಲ್ಲೇ ಇರಬೇಕು. ರೈತರೇನು ದೇವರುಗಳಲ್ಲ, ಅವರು 7 ಸೈಜ್ ಅಲ್ಲಿ ಬೆಳೆಗಳನ್ನು ಬೆಳೆಯೋಕ್ಕಾಗಲ್ಲ. 1000 ಕೆಜಿ ಡ್ರ್ಯಾಗನ್ ಫ್ರೂಟ್ ಅಲ್ಲಿ 650 ಕೆಜಿಯಷ್ಟು ಎ ಗ್ರೇಡ್ ಫ್ರೂಟ್ ಬರುತ್ತೆ. ಅದರಲ್ಲಿ ಉಳಿದಿರುವ 350 ಕೆಜಿಯಷ್ಟು ವಾಪಸ್ ಕಳಿಸ್ತಾರೆ. ಇಲ್ಲ ಅಂದರೆ ಕಡಿಮೆ ಬೆಲೆಗೆ ತಗೊಳ್ತಾರೆ. ಅಂದ್ರೆ 650 ಕೆಜಿಗೆ 75 ರೂಪಾಯಿ ಕೊಟ್ರೆ 48,750 ಬರುತ್ತೆ. ಅದರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ತೆಗೆದು ಅಪ್ರಾಕ್ಸಿಮೇಟ್ಲಿ ನಿಮಗೆ 45,000 ಸಿಗುತ್ತೆ. ಅದೇ ನಾವು ಎಲ್ಲಾ ಮಿಕ್ಸ್ ಆಗಿರುವ 1 ಟನ್ ಫ್ರೂಟ್ ನ ಲೋಕಲ್ ಮಂಡಿಗೆ ಹಾಕಿದರೆ 1 ಕೆಜಿಗೆ 60 ರೂಪಾಯಿ ಕೊಡ್ತಾರೆ. ಅಂದ್ರೆ 1 ಟನ್ಗೆ 60,000 ರೂಪಾಯಿ ಕೊಡ್ತಾರೆ. ಹಾಗಾದ್ರೆ ಯಾವುದನ್ನು ವಾಪಸ್ ಕಳಿಸುವುದಿಲ್ಲ, ಎಲ್ಲವನ್ನು ತಗೊಳ್ತಾರೆ. ಇದು ಯಾವ ಸ್ಟೋರಿ ಅಂತ ನಮ್ಮಲ್ಲಿ ಇರೋ ನಮ್ಮ ರೈತರ ರಿಯಲ್ ಇನ್ಸಿಡೆಂಟ್. ಅದಕ್ಕೆ ಆಲ್ಟರ್ನೇಟಿವ್ ಗೆ ಈ ಸೊಲ್ಯೂಷನ್ ಉಟ್ಕೊಂಡಿದ್ದೇವೆ. ಇದರಿಂದ ಅವರಿಗೆ ಹೆಚ್ಚು ಪ್ರಾಫಿಟ್ ಕೂಡ ಸಿಕ್ಕಿದೆ ಮತ್ತು ಯಾವುದೇ ಫ್ರೂಟ್ ಕೂಡ ವೇಸ್ಟ್ ಆಗಿಲ್ಲ. ಈ ರೀತಿ ಮತ್ತಷ್ಟು ಅಗ್ರಿಕಲ್ಚರ್ ಗೈಡ್ಲೈನ್ಸ್ ಅಂಡ್ ಇನ್ಫಾರ್ಮೇಶನ್ಸ್ ಆಫ್ ಫಾರ್ಮರ್ ರಿಯಲ್ ಲೈಫ್ ಸ್ಟ್ರಗಲ್ಸ್ ಬಗ್ಗೆ ತಿಳಿಯೋಕೆ ಲೈಕ್, ಶೇರ್, ಫಾಲೋ ಅಂಡ್ ಸಜೆಸ್ಟ್ ಫಾರ್ಮರ್ಸ್ ರತ್ನ.